ಶಿವಾನಿ, ಸಾರಿ ಶಿವಾನಿ, ಎಲ್ಲಿ ಹೋಗಿದ್ರಿ ನೀವು? ನಿಮಗೇನು ತೊಂದರೆ ಆಗುತ್ತೋ ಅಂತ ಎಷ್ಟು ಭಯ ಆಗಿತ್ತು ನನಗೆ. ನನಗೆ ತೊಂದರೆ ಆದ್ರೆ ನಿಮಗೆ ಯಾಕೆ ಭಯ ಆಗಬೇಕು? ಯಾಕಂದ್ರೆ ನೀವು ನಾನು ನಿಮ್ಗೆ ಏನಾಗಬೇಕು? ದಿಗ್ವಿಜಯ, ನಾಗಮಣಿ ಕಾಲ ಕಾದಿಟ್ಟನಿದ್ದೆ. ಎಷ್ಟೋ ದಶಕಗಳ, ಎಷ್ಟೋ ಹೋರಾಟಗಳ, ಮಹಾ ಮಂತ್ರ ತಂತ್ರಗಳ, ಸಿದ್ಧಿ ವಿದ್ಯೆಗಳ ಕೊನೆ ಈಗಾಗುತ್ತದೆ. ನಾಗಮಣಿ ನಮ್ಮ ಕೈ ಸೇರುತ್ತದೆ. ನಾಗಪ್ರಸನ್ನ ಪೂಜೆ ಆದ ಕೂಡಲೇ ಮಹಾಶಕ್ತಿ ನನ್ನದಾಗುತ್ತದೆ. ದಿಗ್ವಿಜಯ ನನ್ನದಾಗುತ್ತದೆ. ನನಗೆ ನಾಗಮಣಿ ಕೊಡ್ಸೋಕ್ ಬಂದವನು ಈಗ ಬೇರೆ ಥರನೇ ಮಾತಾಡ್ತಾ ಇದ್ದಾನೆ. ಮೊದಲು ನಾಗಮಣಿ ನನ್ನ ಕೈಗೆ ಸಿಗಲಿ, ಆಮೇಲೆ ಮಿಕ್ಕಿದ್ದು ಯೋಚನೆ ಮಾಡಿದ್ರಾಯ್ತು. ನಾಗಮಣಿ ನಾಗಲೋಕದ ಪರಮ ಪಾವನ ಪುಣ್ಯಮಣಿ. ಅದು ಯಾವತ್ತೂ ಸಾತ್ವಿಕಾರಾಧಕರ ಸಂಪರ್ಕದಲ್ಲಿರಬೇಕೇ ಹೊರತು ನಿಮ್ಮಂತ ದುಷ್ಟ ಮಂತ್ರವಾದಿನಿಯರ ಸಂಪರ್ಕದಲ್ಲ. ನಾಗಮಣಿ ಹಿಂದೆ ಬಿದ್ದ ಪಾಪಿಗಳಿಗೆ ಇದೆ ಶಿಕ್ಷೆ. ಏನಾಯ್ತು? ಇಷ್ಟು ಹೊತ್ತು ಭೂಸ್ಪರ್ಶದಲ್ಲಿದ್ದ ನಾಗಮಣಿ ಯಾರದೋ ಕೈವಶವಾಗಿದೆ. ದಾರಿ ತೋರುತ್ತಿದ್ದ ಮಾರ್ಗ ಬಂದು ಕೂಡ ಮಾಯವಾಗಿದ್ದಾನೆ. ಅಂದ್ರೆ ಏನ್ ಮಾಡೋದೀಗ? ಏನೋ ಸಮಸ್ಯೆ ಆಗಿದೆ. ತಾಯಿ ಜ್ವಾಲಮಾಲಿನಿ, ಕೊನೆ ಕ್ಷಣದಲ್ಲಿ ಏನು ನಿನ್ನ ಆಟ? ನಾಗಮಣಿ ಈ ಆಕಾರದಲ್ಲಿರೋಕೆ ಹೇಗೆ ಸಾಧ್ಯ? ಇದು ನಾಗಮಣಿ ಅಲ್ಲ ಅಂದಿದ್ರೆ ಇದರಿಂದ ಕಾರ್ಕೋಟಕ ವಿಷ ಮತ್ತೆ ಅಮೃತ ಚಿಮ್ಮಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಇದು ಆದಿಪೂರ್ಣ ಸ್ವರೂಪಿಯಾಗೂ ಬದಲಾಗುತ್ತೆ, ಮಾಯಾ ಸ್ವರೂಪಿಯಾಗೂ ಬದಲಾಗುತ್ತೆ. ಛೇ, ನಾಗಮಣಿ ನನ್ನ ಕತ್ತಲಿದ್ದಾಗ ನಾನು ಒಂದೇ ಒಂದು ಬಾರಿ ಮಂತ್ರ ಹೇಳಿದ್ರೆ ಸಾಕಾಗ್ತಿತ್ತು. ಇದೇ ನಾಗಮಣಿ ಅಂತ ನನಗೆ ಗೊತ್ತಾಗ್ತಿತ್ತು. ಏನಾದ್ರೂ ಆಗ್ಲಿ, ಕೊನೆಗೂ ನಾಗಮಣಿ ನನ್ನ ಕೈ ಸೇರಿದೆ. ಇದ್ರ ಹಿಂದೆ ಬಿದ್ದಿದ್ದ ದುಷ್ಟಕೂಟ ಕೂಡ ಸತ್ತು ಬಿದ್ದಿದೆ. ಇನ್ನ ನನ್ನ ಆದಿಶೇಷ ಸಿಗೋದಷ್ಟೇ ಬಾಕಿ ಇರೋದು. ಗುರುಗಳೇ, ನಾಗಮಣಿ ಎಲ್ಲಿದೆ ಅಂತ ತಿಳಿಯೋದಾದ್ರೂ ಹೇಗೆ? ಸ್ಪಷ್ಟವಾಗುತ್ತಿಲ್ಲ ದಿಗ್ವಿಜಯ. ಆದರೆ ಒಂದಂತೂ ಸತ್ಯ, ಯಾರು ಭೂಲೋಕದ ಮನುಷ್ಯರು ನಮ್ಮಷ್ಟೇ ಅಥವಾ ನಮಗಿಂತ ಹೆಚ್ಚಾಗಿ ನಾಗಮಣಿಗಾಗಿ ಪ್ರಯತ್ನ ಪಡುತ್ತಿದ್ದಾರೆ ಎಂಬುದು ಅಷ್ಟೇ ಸತ್ಯ. ಅವರೇ ಆ ಕೃಷ್ಣೆ ಮತ್ತು ದಾಕ್ಷಾಯಿಣಿ, ಆ ಮಂತ್ರವಾದಿನಿಯರು ಒಂದು ವೇಳೆ ನಾಗಮಣಿಯನ್ನ ಪಡ್ಕೊಂಡು ನಾಗಪ್ರಸನ್ನ ಪೂಜೆಯಿಂದ ನಾಗಮಣಿಯ ಶಕ್ತಿಯನ್ನ ಹೊನಿಸಿಕೊಂಡ್ರೆ ನಾವು ಅವರ ಗುಲಾಮರಾಗಬೇಕೆ? ಅಲ್ಲ ಗುರುಗಳೇ, ದೊಡ್ಡ ಕನಸು ಕಂಡು ಇದ್ದ ಬದುಕನ್ನು ಕಳ್ಕೊಂಡ ರೀತಿ ಆಗಬೇಕಾ? ನಿರಾಸೆ ಬೇಡ ದಿಗ್ವಿಜಯ.
ತಾಯಿ ಜ್ವಾಲಮಾಲಿನಿ ಆಶೀರ್ವಾದವಿರುವವರೆಗೂ ಆ ನಾಗಮಣಿ ನಮ್ಮದಾಗೆ ಆಗುತ್ತದೆ. ಅದನ್ನು ಪಡೆದೇ ತೀರುತ್ತೇವೆ. ಸದ್ಯ ನಾನು ಈಚೆ ಬಂದ್ಬಿಟ್ಟೆ. ಇವ್ರು ನನ್ನ ಬಂಧಿಸಿಟ್ಟಿದ್ರು. ನೀನ್ ನನ್ನ ಕಾಪಾಡ್ಬಿಟ್ಟೆ ಶಿವಾನಿ. ಇವ್ರು ನನ್ನ ಬಲಿ ಕೊಡೋಕೆ ಕರ್ಕೊಂಡ್ ಬಂದಿದ್ರು ಅನ್ಸುತ್ತೆ. ಇಲ್ಲಿ ನೋಡಿದ್ರೆ ಇವರೇ ಬಲಿಯಾಗಿದ್ದಾರೆ. ಏನಾಯ್ತು ಶಿವಾನಿ? ಸತ್ ಹೋದ್ರು. ನೀನು ಇವರನ್ನ? ಎಲ್ಲ ಪರಮೇಶ್ವರನ ಇಚ್ಛೆ. ಸತ್ರು. ಕೆಟ್ಟವ್ರಿಗೆ ಒಳ್ಳೆ ಸಾವು ಬರೋದಕ್ಕೆ ಹೇಗೆ ಸಾಧ್ಯ? ಅಲ್ಲ ಇವರು ಗೊತ್ತಿಲ್ಲ. ನಾನು ಬಂದು ನೋಡೋ ಅಷ್ಟರಲ್ಲಿ ಇವ್ರ ಹೆಣ ಆಯ್ತು. ಹೌದು, ನೀನು ಹೇಗೆ ಅಷ್ಟು ಸಣ್ಣ ಜಾಗದಲ್ಲಿ ಬಂದಿಯಾಗಿದ್ದೆ? ಅಯ್ಯೋ, ಇವರು ಅದು ಯಾವ್ದ್ಯಾವ್ದೋ ಮಂತ್ರ ಹೇಳ್ತಾ ಇದ್ರು. ನಾನು ಇವ್ರ ಎದುರು ಬಂದಾಗ ಆ ಮಂತ್ರನ ಹೇಳಿ ನನ್ನ ಇದರಲ್ಲಿ ದಿಗ್ಬಂಧನ ಮಾಡಿಟ್ರು. ನನ್ನನ್ನು ನಂಬು ಶಿವಾನಿ, ನಾನು ಕೆಟ್ಟವಳಲ್ಲ. ಕೆಟ್ಟವರಾದ್ರೂ ಭಯ ಇಲ್ಲ. ಅವ್ರ ಸ್ಥಿತಿ ಕೊನೆಗಿದೆ. ಗುರುಗಳೇ, ಏನಾಯ್ತು? ಏನಿದು? ಪೂಜಾ ಮಂತ್ರಗಳು ನಿಷ್ಕ್ರಿಯ ಆಗ್ತಾ ಇದೆ. ಯಾವುದೋ ಸಮಸ್ಯೆ ಎದುರಾಗ್ತಾ ಇದೆ. ಗುರುಗಳೇ, ಏನ್ ಹೇಳ್ತಿದ್ದೀರಾ ನೀವು? ಏನು ನಿಮ್ಮ ಮಂತ್ರ ನಿಷ್ಕ್ರಿಯ ಆಗ್ತಿದ್ಯಾ? ಹೇಗ್ ಸಾಧ್ಯ? ಯಾವುದೋ ಮಹಾಶಕ್ತಿ ಅಂದರೆ ಸಾತ್ವಿಕ ಶಕ್ತಿ ಈ ಪೂಜಾ ಸ್ಥಳದ ಆವರಣದಲ್ಲಿ ಗೋಚರಿಸಿದೆ. ಅಲ್ಲ ಗುರುಗಳೇ, ಅಂತ ಶಕ್ತಿ ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ? ಅದು ನಿಮ್ಮ ವಿರುದ್ಧವಾಗಿ. ಇಲ್ಲ ಗುರುಗಳೇ, ಬೇರೆ ಏನೋ ಸಮಸ್ಯೆ ಆಗಿರಬೇಕು. ಜ್ವಾಲಮಾಲಿನಿ ತಾಯಿ ಆ ಸೂಚನೆ ಕೊಡ್ತಾ ಇದ್ದಾರೆ. ಬಾ ಬಾ. ಗುರುಗಳೇ, ಶಿವನೇ ನಮ್ಮ ಮನೆಗೆ ಬಂದಿರೋ ಪೊಲೀಸ್ ಆಫೀಸರ್ ಅಭಯ್ ನಾನು ಮನೆಯಿಂದ ಹೊರಟಿರೋದನ್ನ ನೋಡಿ ನನ್ನನ್ನೇ ಹಿಂಬಾಲಿಸ್ಕೊಂಡು ಬಂದಿದ್ದಾನೆ. ಅಭಯ್, ನೀವೇನಿಲ್ಲಿ? ಇವ್ರು ಯಾರು? ಅದು ಹೌದು, ನೀವ್ಯಾಕೆ ಬಂದಿದ್ದೀರಿ ಇಲ್ಲಿ? ಇಲ್ಲ, ಶಿವಾನಿ ಅವರು ಈ ಕಡೆ ಹೋಗ್ತೀನಿ ಅಂತ ಹೇಳಿದ್ರು. ಇಲ್ಲಿ ಬಂದ್ರೆ ಅವರಿಲ್ಲ. ನೀವೇನು? ನಾನೇನೋ ಕೇಳಿದ್ರೆ ಮತ್ತೆ ನನ್ನೇ ಪ್ರಶ್ನೆ ಮಾಡ್ತಿದ್ದೀರಲ್ಲ. ನೀವೇನಿಲ್ಲಿ? ಇವ್ರು ಯಾರು? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಮನೆಯಲ್ಲಿ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಶುರುವಾಗ್ತಾ ಇವೆ. ಮನೆಯಿಂದ ಹೋದವರು ಯಾರು ವಾಪಸ್ ಬರ್ತಾ ಇಲ್ಲ. ತೊಂದರೆ ಮೇಲೆ ತೊಂದರೆಗಳು. ಸೊ ಇಲ್ಲಿಗೆ ಬಂದ್ರೆ ಸರಿ ಹೋಗುತ್ತಾ? ಏನೋ ತಪಸ್ ಮಾಡೋದಕ್ಕೆ ಬಂದ್ರಾ? ಅಲ್ಲ, ಅದು ಇಲ್ಲಿ ಒಂದು ವನಭದ್ರ ದೇವಿ ಅಂತ ದೇವಸ್ಥಾನ ಇದೆ. ಅಲ್ಲಿ ಬಂದು ಪೂಜೆ ಮಾಡಿದರೆ ಎಲ್ಲ ಸಮಸ್ಯೆನೂ ಬಗೆಹರಿತವೆ ಅಂತ ಹೇಳಿದರು. ಅದಕ್ಕೆ ಸ್ವಾಮಿಗಳ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ ರೀ, ಊರಲ್ಲಿ ಕಳೆದೋದವ್ರನ್ನ ಕಾಡಿಗೆ ಬಂದು ಹುಡುಕ್ತಿದ್ರಲ್ಲ, ಅಷ್ಟಕ್ಕೂ ಇಲ್ಲಿ ಯಾವುದು ದೇವಸ್ಥಾನ ಇದ್ದಂಗಿಲ್ವಲ್ಲ? ದೇವಸ್ಥಾನದ ಮುಂದೆ ನಿಂತ್ಕೊಂಡು ದೇವಸ್ಥಾನ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ಯಾ ಶಿಶು? ನಿನ್ನ ಹಿಂದೆನೇ ಇದೆ, ನೋಡು. ನನ್ನ ಹಿಂದೆ ಸರಿ ಮಿಸ್ಟರ್ ಧನಂಜಯ್, ನಾನು ಶಿವಾನಿನ ಹುಡುಕಕ್ಕೆ ಹೋಗ್ತೀನಿ. ನೀವು ಪೂಜೆ ಮುಗಿಸ್ಕೊಂಡು ಬನ್ನಿ.
ದಿಗ್ವಿಜಯ, ಈ ತನಿಖಾ ಪುಟ ಇಲ್ಲಿ ಯಾಕೆ ಬಂದಿದೆ? ನನಗೂ ಗೊತ್ತಿಲ್ಲ ಗುರುಗಳೇ. ಕಂಡು ಹಿಡಿಯೋಣ. ಸ್ವಾಮಿಗಳೇ, ನಾನು ನಾಗಲೋಕದಿಂದ ಭೂಲೋಕಕ್ಕೆ ಬಂದಿದ್ದು ದುಷ್ಟರು ಕದ್ದೊಯ್ದ ನಾಗಮಣಿಗೋಸ್ಕರ. ನಾಗಮಣಿ ನನಗೆ ಸಿಕ್ಕಾಯ್ತು ಸ್ವಾಮಿಗಳೇ. ಇಷ್ಟು ದಿವಸ ನನ್ನ ಕತ್ತಲ್ಲಿದ್ದು ನನ್ನ ಕಾಯ್ತಾ ಇದ್ದಿದ್ದು ಈ ನಾಗಮಣಿ. ಎಲ್ಲವೂ ಆ ಸರ್ವೇಶ್ವರನ ಇಚ್ಛೆ. ಆ ಪರಮೇಶ್ವರ ಕ್ಷಣ ಕ್ಷಣವೂ ಭಕ್ತರನ್ನು ಕಾಪಾಡುತ್ತಾನೆ, ದುರುಳರನ್ನು ಕಾಡುತ್ತಾನೆ. ಸ್ವಾಮಿಗಳೇ, ವಯಸ್ಸೆತ್ ಸಿಕ್ಕಾಯ್ತು. ನಾನು ಬಂದ ಕೆಲಸನೂ ಮುಗೀತು. ಇನ್ನು ಆದಿಶೇಷ ಸಿಕ್ಬಿಟ್ರೆ ಅವನಿಗೆಲ್ಲ ವಿಷಯನೂ ಹೇಳಿ ಈ ನಾಗಮಣಿ ಸ್ಪರ್ಶ ಸಿಗೋ ಹಾಗೆ ಮಾಡಿ ಅವನಿಗೆ ಅವನ ಪೂರ್ವ ಜನ್ಮದ ಎಲ್ಲ ನೆನಪುಗಳನ್ನು ತರಿಸಿ ಅವನ ನಾಗಲೋಕ ಕರ್ಕೊಂಡು ಹೋಗೋದಷ್ಟೇ ಬಾಕಿ ಇರೋದು. ದಯವಿಟ್ಟು ಸ್ವಾಮಿಗಳೇ, ಆದಿಶೇಷ ಎಲ್ಲಿದ್ದಾನೆ ಅಂತ ಹೇಳಿ. ಅದು ಆ ಮಹೇಶ್ವರನ ಇಚ್ಛೆ, ದೈವ ಸಂಕಲ್ಪ, ಅವನ ಹಾರೈಕೆ, ಅವನ ಆಶೀರ್ವಾದ. ನೀನು ಇಲ್ಲಿಗೆ ಬಂದಿರುವುದು ಕೂಡ ದೈವ ಸಂಕಲ್ಪ. ನಿನಗೆ ನಾಗಮಣಿ ದೊರೆತಿರುವುದು ದೈವೇಚ್ಛೆ. ಹಾಗೆ ಅವನು ಎಲ್ಲವನ್ನೂ ಮರೆತಿರುವುದು ಕೂಡ ಆ ದೈವ ಸಂಕಲ್ಪ. ಅಂದ್ರೆ ನೀನೀಗ ಅವನಿಗೆ ನಾಗಮಣಿಯನ್ನು ಸ್ಪರ್ಶಿಸಿ ಅವನೆಲ್ಲ ನೆನಪುಗಳನ್ನು ಮರುಕಳಿಸುವ ಯತ್ನ ಮಾಡಿದರೆ ಅವನಿಗೆ ನಾಗಲೋಕ ನೆನಪಾಗಬಹುದು, ನೀನು ನೆನಪಾಗಬಹುದು. ಆದರೆ ಅವನ ಸುತ್ತ ಇರುವ ಶತ್ರುಗಳ ಷಡ್ಯಂತ್ರ ಅವನಿಗೆ ಅರಿವಾಗದಿರಬಹುದು. ಭೂಲೋಕದಲ್ಲಿ ನೀವು ಮಾಡಬೇಕಾಗಿರುವ ಕೆಲಸಗಳು ಅರ್ಧಕ್ಕೆ ನಿಲ್ಲಬಹುದು. ಅದು ದೈವ ಸಂಕಲ್ಪಕ್ಕೂ ಮೀರಿದ ಸಂಕಲ್ಪ. ನಿಮ್ಮ ಮೇಲೆ ದೈವ ಕೋಪವು. ದುಡುಕಬೇಡ, ದುಡುಕಬೇಡ. ನಿನಗೆ ಸಿಕ್ಕಿರುವ ನಾಗಮಣಿಯನ್ನ ಜೋಪಾನ ಮಾಡು. ಮನುಷ್ಯ ರೂಪದ ದಾನವರು, ಕ್ಷುದ್ರ ಶಕ್ತಿಗಳು ನಾಗಮಣಿಯ ಮೇಲೆ ಮುಗಿ ಬೀಳುವ ಸಮಯವಿದು. ಇದು ನಿನ್ನ ಕೈಯಲ್ಲಿರುವ ವಿಚಾರ. ಇದೇನಾದರೂ ಕ್ಷುದ್ರ ಶಕ್ತಿಗಳಿಗೆ ತಿಳಿದರೆ ಅವರು ಮಾಡುವ ಅಪಾಯಕ್ಕೆ ನೀನು ತುತ್ತಾಗಬಹುದು. ಅದರಿಂದ ನಿನ್ನ ಜೀವಕ್ಕೂ ಕೂಡ ಕಂಟಕ ಎದುರಾಗಬಹುದು. ಅಂದ್ರೆ ನಾಗಮಣಿ ನನ್ ಕತ್ತಲ್ಲಿರೋದು ಅಪಾಯನ? ಅಪಾಯವೇ ಅದು. ನಾಗಲೋಕದಡಿಪಾಯವನ್ನೇ ಬುಡಮೇಲು ಮಾಡುವಂತಹ ಅಪಾಯ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ಯಾವುದಾದರೂ ಗುಪ್ತ ಸ್ಥಳದಲ್ಲಿ ಅದನ್ನು ಬಚ್ಚಡಿ. ಯಾವ ದುಷ್ಟ ಶಕ್ತಿಗಳ ಕಣ್ಣು ಅದರ ಮೇಲೆ ಬೀಳದಂತೆ ಎಚ್ಚರವಾಗಿ. ಮತ್ ನನ್ನ ಆದಿಶೇಷನ್ ಹುಡ್ಕೋದು ಹೇಗೆ? ಅವ್ನು ನನಗೆ ಸಿಗೋದಾದ್ರೂ ಹೇಗೆ ಸ್ವಾಮಿಗಳೇ? ಕರೋಳ ಕಾರ್ಕೋಟಕ ಅಮಾವಾಸ್ಯೆಯ ಮುಂಚೆ ನಿನ್ನನ್ನು ಸೇರುತ್ತಾನೆ. ಅದು ದೈವೇಚ್ಛೆ. ಸಮಾಧಾನದಿಂದಿರು, ಸಂತೋಷದಿಂದಿರು. ಇನ್ನು ಮುಂದಿರುವುದು ಹೋರಾಟದ ದಿನಗಳು. ನಾಗಲೋಕದ ನಿಮಗೂ ಭೂಲೋಕದ ದುಷ್ಟ ಶಕ್ತಿಗಳಿಗೂ ಹೋರಾಟದ ಸಮಯ. ಆ ಸಮಯದಲ್ಲಿ ದಂಡನಾಯಕನಾಗಿ ಆದಿಶೇಷ ಅವತರಿಸುತ್ತಾನೆ. ಹೋಗಿ ಬಾ, ಆ ನಾಗಮಣಿಯನ್ನ ಗುಪ್ತವಾದ ಜಾಗದಲ್ಲಿ ಭದ್ರವಾಗಿ ಬಚ್ಚಿಡು. ಆಗಲಿ ಸ್ವಾಮಿಗಳೇ. ಶಿವಾನಿ ಎಲ್ಲಿಗೆ ಹೋದ್ಲು? ಎಷ್ಟು ಹುಡುಕಿದ್ರು ಕಾಣಿಸ್ತಾನೆ ಇಲ್ವಲ್ಲ. ಮನೆಯಿಂದ ಹೋಗ್ಬೇಕಾದ್ರೆ ತುಂಬಾ ಟೆನ್ಷನ್ ಬೇರೆ ಇದ್ಲು. ಅಗೋರಿಗಳು ಬೇರೆ ಹಾಗಂದ್ರು. ಮನೆಗೆ ವಾಪಸ್ ಏನಾದ್ರು ಬಂದ್ಲಾ? ಅಮ್ಮ ಅಮ್ಮ, ನೀವಾ? ನನಗೆ ನನ್ನ ಮಗ ತ್ರಿಶೂಲೆ ಕರೆದಾಗ ಅನಿಸ್ತು. ನನಗೂ ಅಷ್ಟೇ ಅಪ್ಪ. ನಾನು ನನ್ನ ಮೊಮ್ಮಗ ತ್ರಿಶೂಲ್ ಬಂದ ಅಂತ ಓಡೋಡು ಬಂದೆ. ನೋಡಿದ್ರೆ ನೀನು.
ಶಿವಾನಿ ಅವರು ಹೊರಗೆ ಹೋದ್ರಲ್ಲ, ವಾಪಸ್ ಬಂದ್ರಾ? ಇಲ್ಲ, ಬಂದಿಲ್ಲ. ದಾಕ್ಷಾಯಿಣಿ ಕೃಷ್ಣ ಕೂಡ ಕಾಣಿಸ್ತಾ ಇಲ್ಲ. ಧನಂಜಯ ಅವ್ರು ಕೂಡ ಮನೆಗೆ ಬಂದಿಲ್ಲ ಇನ್ನು. ಎಲ್ಲಿ ಹೋಗ್ತಾರೆ ಇವರೆಲ್ಲ? ಹೋಗೋ ಮುಂದೆ ಒಂದು ಮಾತು ಹೇಳಿ ಹೋಗಲ್ಲ. ನಾವಿಬ್ರು ಅವ್ರು ಬರೋದನ್ನೇ ಕಾಯ್ತಾ ಕೂತಿರ್ಬೇಕು. ಅಲ್ಲಪ್ಪ, ನೀನು ನನ್ನ ಮಗನ್ ಹುಡ್ಕೊಡ್ತೀನಿ ಅಂತ ಈ ಮನೆಗೆ ಬಂದಿದ್ದೆ ಅಲ್ವಾ? ಅವನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅವನ್ ಎಲ್ಲಿದ್ದಾನಂತ ಏನಾದ್ರೂ ತಿಳಿತಾ? ಎತ್ತ ಕರಳಿನ ಸಂಕಟ ಅವನಿಗೆ ಗೊತ್ತಾಗಿದ್ರೆ ನನ್ನ ಮಗ ಖಂಡಿತ ಹುಡ್ಕೊಂಡು ಬರ್ತಿದ್ದ. ಅಮ್ಮ, ನಾನು ನಿಮ್ಮ ಮುಂದೆ ನಿಂತಿರೋದು ಎಷ್ಟು ಸತ್ಯನೋ ಹಾಗೆ ತ್ರಿಶೂಲ್ ಕೂಡ ಎಲ್ಲೋ ಒಂದ್ ಕಡೆ ಸೇಫ್ ಆಗಿದ್ದಾನೆ ಅನ್ನೋದು ಅಷ್ಟೇ ಸತ್ಯ. ಅಜ್ಜಿ, ನಿಮ್ಮಂತ ದೊಡ್ಡವರ ಆಶೀರ್ವಾದದಿಂದ ತ್ರಿಶೂಲ್ ಕ್ಷೇಮವಾಗಿದ್ದಾನೆ. ಇಲ್ಲಪ್ಪ, ನೀನೇನೋ ಹೇಳ್ತೀಯ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ಲಿ ಅಂತ. ಆದ್ರೆ ನನ್ನ ಮೊಮ್ಮಗ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಯಾವಾಗ ಬರ್ತಾನೆ ಅಂತ ನಮಗ್ ಗೊತ್ತಿಲ್ಲ. ಅವನೆಲ್ಲಿದ್ದಾನೆ ಅಂತ ದಯವಿಟ್ಟು ತಿಳ್ಕೊಂಡು ನಮಗೊಂದು ಮುನ್ಸೂಚನೆ ಕೊಡಪ್ಪ. ಹುಡ್ಕಾಡ್ತಲ್ಲಿದ್ದೀನಿ ಅಜ್ಜಿ. ತ್ರಿಶೂಲ್ ಏನು ಅನ್ನೋ ಹುಡ್ಕಾಡ್ತಲ್ಲಿದ್ದೀನಿ. ಒಂದು ಪ್ರಶ್ನೆಗೆ ಉತ್ತರ ಸಿಗೋ ಹೊತ್ತಿಗೆ 1000 ಪ್ರಶ್ನೆಗಳು ಎದುರಾಗ್ತಿದೆ. ಆದ್ರೆ ಎಲ್ಲ ಗೊಂದಲಗಳಿಗೂ ಆದಷ್ಟು ಬೇಗ ಉತ್ತರ ಸಿಗುತ್ತೆ. ಉತ್ತರ ಸಿಗೋ ಹೊತ್ತಿಗೆ ನಾನು ಹೇಗೆ ನಿಮ್ಮ ಕಣ್ಮುಂದೆ ನಿಂತಿದ್ದೀನೋ ಹಾಗೆ ತ್ರಿಶೂಲ್ ಕೂಡ ನಿಂತಿರ್ತಾನೆ. ಧೈರ್ಯವಾಗಿರಿ ಅಮ್ಮ. ಅಜ್ಜಿ, ನೀವು ಧೈರ್ಯವಾಗಿರಿ. ಇವರಿಗೆ ನಾನು ಎಲ್ಲಿ ಅನ್ನೋ ಪ್ರಶ್ನೆ, ನನಗೆ ನಾನು ಯಾರು ಅನ್ನೋ ಪ್ರಶ್ನೆ, ನನ್ನ ಬದುಕಲ್ಲಿ ನಡೀತಿರೋ ಗೊಂದಲಗಳು ಏನು ಅನ್ನೋ ಪ್ರಶ್ನೆ, ಎಲ್ಲದಕ್ಕೂ ಉತ್ತರ ಸಿಗೋ ಹೊತ್ತಲ್ಲಿ ಶಿವಾನಿ ಬೇರೆ ಕಾಣಿಸ್ತಿಲ್ಲ. ಎಲ್ಲಿಗೆ ಹೋದ್ಲು ನನ್ನ ಶಿವಾನಿ? ಪ್ರಣಾಮ ಗುರುದೇವ. ಇದೇನು ಮಾಯಾಂಗನೆ, ಒಬ್ಬಳೆ ಬಂದಿರುವೆ? ಆದಿಶೇಷ ಎಲ್ಲಿ? ನಾಗಮಣಿಯಲ್ಲಿದೆ ತಿಳಿಯಲಿಲ್ಲವೇ? ಇಲ್ಲ ಗುರುದೇವ, ಆದಿಶೇಷನ ಸುಳಿವಿಲ್ಲ. ನಾಗಮಣಿ ಎಲ್ಲಿ ಎಂದು ತಿಳಿದಿಲ್ಲ. ಅಂದರೆ ನಿನ್ನನ್ನು ಭೂಲೋಕಕ್ಕೆ ಕಳಿಸಿದರು, ನಾಗಲೋಕಕ್ಕೆ ತೃಣಮಾತ್ರದ ಕೆಲಸವಾಗಲಿಲ್ಲವೆನ್ನುವುದು ಸ್ಪಷ್ಟ. ಅದಕ್ಕೆ 1000 ಕಾರಣವಿದೆ ಗುರುದೇವ. ಮನೆಗೆ ಬಾರದ ಆದಿಶೇಷ, ಸತ್ಯವನ್ನು ಬಿಟ್ಟುಕೊಡದ ಶಿವಾನಿ, ಮನೆಯ ಬಾಗಿಲಲ್ಲಿ ಕಾವಲು ಕುಂತ ಆ ಸರ್ಕಾರದ ಕಾವಲು ಭಟ, ಇವರೆಲ್ಲರನ್ನು ಮೀರಿ ನಾನು ನನ್ನ ದಾರಿಯಲ್ಲಿ ನಡೆಯಬೇಕು. ಅದಕ್ಕೆ ನನಗೆ ವಿಶೇಷವಾದ ಶಕ್ತಿಗಳು ಬೇಕು ಗುರುದೇವ. ಆದಿಶೇಷ ಎಲ್ಲಿದ್ದಾನೆ ಎಂದು ತಿಳಿಯದೆ ಅವನನ್ನು ನಿನ್ನ ದುರಿಯ ದಾರಿಗೆ ಸೇರಿಸಿಕೊಳ್ಳದೆ ನಿನಗೆ ಅದ್ಯಾವ ಶಕ್ತಿ ದಕ್ಕಿದರು ಪ್ರಯೋಜನವಿಲ್ಲ ಮಾಯಾಂಗನೆ. ಗುರುದೇವ, ಹೇಗೂ ಶಿವಾನಿ ಭೂಲೋಕದಲ್ಲಿದ್ದಾಳೆ. ತಿಳಿದೋ ತಿಳಿಯದೆಯೋ ತಪ್ಪು ಮಾಡಿದ್ದಾಳೆ. ಎಂದು ತಪ್ಪು ಮಾಡುವ ಗುಣ ಅವಳದ್ದಲ್ಲ. ಆ ದಿನ ಏನಾಗಿತ್ತೋ ಏನೋ. ಗುರುವರ್ಯ, ದಯವಿಟ್ಟು ಅವಳ ತಪ್ಪನ್ನು ಮನ್ನಿಸಿ. ಗೆದ್ದು ಬಂದವರಿಗೆ ಈ ನಾಗಲೋಕದಲ್ಲಿ ಮನ್ನಣೆ ಸಿಗುವುದು, ಸೋತು ಬಂದವರಿಗೆ ಗೆಲ್ಲಲು ಪ್ರೇರಣೆ ಸಿಗುವುದು. ಆದರೆ ದ್ರೋಹ ಮಾಡಿದವರಿಗೆ ಮನ್ನಣೆಯೂ ಇಲ್ಲ, ಮನ್ನಿಸುವುದೂ ಇಲ್ಲ. ಬರೀ ಮರಣ ಮಾತ್ರ. ಇದು ಈ ಲೋಕದ ಶಾಸನ ನಾಗಮಾತ. ಇದು ಅರಿತು ಅರಿಯದ ಹಾಗೆ ಮಾತು ಸಲ್ಲ. ಗುರುದೇವ, ನನಗೆ ಆಶೀರ್ವಾದ ಮಾಡಿ. ಅವಳ ಸಾವು ಖಚಿತ. ನಾನು ನಾಗಮಣಿಯೊಂದಿಗೆ ಆದಿಶೇಷನನ್ನು ಕರೆದುಕೊಂಡು ನಾಗಲೋಕಕ್ಕೆ ಬರುತ್ತೇನೆ. ವ್ಯರ್ಥ ಆಲಾಪ ಬೇಡ ಮಾಯಾಂಗನೆ.
ಸೋಲಿಗೆ ಕಾರಣ ಹೇಳಿ ಬರುವವರು ಹೇಡಿಗಳು, ಅಪ್ರಯೋಜಕರು. ಪಲಾಯನ ಮಾಡುವವರಿಗೆ ಯಾವುದೇ ಫಲ ದೊರಕದು. ಇದು ಪಲಾಯನ ಅಲ್ಲ ಗುರುದೇವ. ನಾನು ಕೇಳುತ್ತಿರುವುದು ಹೆಚ್ಚಿನ ಶಕ್ತಿ. ಅದನ್ನು ನೀವೇ ನನಗೆ ಕರುಣಿಸಬೇಕು. ಇಲ್ಲವಾದಲ್ಲಿ ಎಲ್ಲ ಶತ್ರುಗಳು ಒಮ್ಮೆಲೆ ಎರಗಿ ಬಂದರೆ ನಾವು ಗೆಲ್ಲುವುದಕ್ಕೆ ಅಸಾಧ್ಯ. ಶತ್ರುಗಳ ಬಂಧನದಲ್ಲಿದ್ದವಳು ನಾನು. ಅಲ್ಲಿಂದ ತಪ್ಪಿಸಿಕೊಂಡು ಬಂದಿದ್ದೆ ಅದೃಷ್ಟ ಅಷ್ಟೇ. ಯಾವ ಶಕ್ತಿಯು ದೊರಕದೆ ನಾನು ಹೇಗೆ ಹೋರಾಡಲಿ? ಮಾಯಾಂಗನೆ, ನಿನಗೆ ಇಲ್ಲಿಂದ ಯಾವ ಶಕ್ತಿ ದೊರಕಿದರೂ ಅದು ಪ್ರಯೋಜನವಿಲ್ಲ. ನಿನಗೆ ಸೋಲು ನಿಶ್ಚಿತ. ಪರಮೇಶ್ವರ, ನಿನಗೆ ನಮೋ ನಮಃ. ಪರಮೇಶ್ವರ, ಇದು ನಾಗಮಣಿ, ನಾಗಲೋಕದ ಮುಕುಟಮಣಿ, ನಾಗ ಸಂಕುಲದ ಜೀವವಾಹಿನಿ, ನಾಗಲೋಕದ ಐಶ್ವರ್ಯ, ನಾಗಲೋಕದ ತೇಜಸ್ಸಾಗಿದ್ದ ನಾಗಮಣಿ ಇಷ್ಟು ದಿನ ನನ್ನ ಕತ್ತಲ್ಲೇ ಇತ್ತು, ನನಗೆ ಗೊತ್ತಾಗ್ಲಿಲ್ಲ. ಇಷ್ಟು ದಿವಸ ನಾಗಮಣಿ ನನ್ನನ್ನು ಕಾದಿದೆ, ಕಾಪಾಡಿದೆ. ಸ್ವಾಮಿಗಳು ಹೇಳಿದ ಪ್ರಕಾರ ಶುದ್ರ ದೃಷ್ಟಿಯಿಂದ ತಪ್ಪಿಸ್ಕೋಬೇಕಾದ್ರೆ ನಾನು ನಾಗಮಣಿನ ಬಚ್ಚಿಡ್ಲೇಬೇಕಾಗಿದೆ. ಇದನ್ನ ನಿನ್ನ ಹತ್ರ ಬಚ್ಚಿಟ್ರೆ ಪ್ರಪಂಚದಲ್ಲಿರೋ ಯಾವ ಶಕ್ತಿಗೂ ಇದನ್ನ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ.